ನಮಸ್ಕಾರ ಎಲ್ಲರಿಗೂ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 2ನೇ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟನ್ನು 15th ಅಂದು ರಿಲೀಸ್ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ನ ಈ ವಿಡಿಯೋನಲ್ಲಿ ನೋಡೋಣ. ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆಯೇ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಮತ್ತು ಆ ಮಕ್ಕಳು ಶಾಲೆಗಳಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ 7 ಜೂನ್ ಕೂಡ ಆಗಿದೆ. ಸೊ ಇದಾದಮೇಲೆ ಅವರು ಪ್ರಾಸೆಸ್ನ ಶುರು ಮಾಡಿ ಮಿಕ್ಕಿರುವಂಥ ಸೀಟ್ಸ್ಗಳಿಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. 2ನೇ ಸುತ್ತಿನ ಆಯ್ಕೆ ಪಟ್ಟಿ ಈಗ ರಿಲೀಸ್ ಆಗಿದೆ. ಇದನ್ನು ನೀವು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂದರೆ KEA ವೆಬ್ಸೈಟ್ನ ಹೋಮ್ ಪೇಜಲ್ಲಿ ನೀವು ನೋಡಬಹುದು, ಅಥವಾ ನೀವು ಟೈಪ್ ಮಾಡಬಹುದು cetonline.karnataka.government.in/KEA ಅಂತ. ಆಗ ನಿಮಗೆ ಇದರ ಲಿಂಕ್ ಡೈರೆಕ್ಟಾಗಿ ಸಿಗುತ್ತೆ. ನೀವು ನೋಡಿ, ಗೂಗಲಲ್ಲಿ ನಾನು KEA ಅಂತ ಟೈಪ್ ಮಾಡಿದ ತಕ್ಷಣ ನನಗೆ ಹೋಮ್ ಪೇಜ್ದು ಲಿಂಕ್ ಸಿಕ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ರೈಟ್ ಸೈಡಲ್ಲಿ 3 ಲೈನ್ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಪ್ರವೇಶ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ 2024 ಮೇಲೆ ಕ್ಲಿಕ್ ಮಾಡಿದೆ. ಇದರಲ್ಲಿ ಫಸ್ಟ್ ಆಪ್ಷನ್ನೇ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, 2024 2ನೇ ಸುತ್ತಿನ ಹಂಚಿಕೆ ಪಟ್ಟಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಲಿಸ್ಟ್ದು PDF ಡೌನ್ಲೋಡ್ ಆಗುತ್ತೆ. PDF ಡೌನ್ಲೋಡ್ ಆದಮೇಲೆ ನಿಮಗೆ ಎಲ್ಲ ಡಿಸ್ಟ್ರಿಕ್ಟ್ದು ಒಂದೇ PDFನಲ್ಲಿ ನಿಮಗೆ ಸೀಟ್ಸ್ ಅಲಾಟ್ ಆಗಿರುವಂಥದ್ದು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಕ್ರಾಲ್ ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ನ ನೋಡಿಬಿಟ್ಟು ನಿಮ್ಮ ಮಗು ಹೆಸರು ಇದರಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಕ್ರಾಸ್ ವೆರಿಫೈ ಮಾಡಿ. ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ KEA ಹೋಮ್ ಪೇಜ್ನಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನೋಡಿ, ಅಲ್ಲಿ ನಿಮಗೆ ಅಡ್ರೆಸ್ ಸಿಗುತ್ತೆ, ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ID ಸಿಗುತ್ತೆ. ಸೊ ಈ ಯಾವುದಾದ್ರೂ ಒಂದು 3 ರೀತಿಯಲ್ಲಿ ನೀವು ಸಂಪರ್ಕಿಸಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.